ಒಂದು ಚಿಕ್ಕ ಘಾಟು, ಬೇಗ ಒಂದು 10 ನಿಮಿಷಕ್ಕಿಂತ ಕಡಿಮೆದಲ್ಲೂ ಇಳಿಬೋದು. ಸ್ನೇಹಿತರೆ ನೋಡಿ, ಇದು ಮೊದಲನೇ ತಿರುವು. 14 ಏರ್ ಪಿನ್ ಬೆಂಡ್ಸ್ಗಳಿವೆ, ಅದರಲ್ಲಿ ಇದು ಮೊದಲನೇದು. ಈ ಥರ ಇದೆ ಆಗುಂಬೆ ಊರು. ಹಳೆ ಕಂಬದ ಮನೆಗಳು. ಇವಾಗ ಮೊದಲನೇ ಬಾರಿಗೆ ಆಗುಂಬೆ ಘಾಟ್ ವ್ಯೂ ಪಾಯಿಂಟ್ಗೆ ಬಂದಿದ್ದೀವಿ. ಹುಟ್ಟಿದರೆ ಕನ್ನಡ ನಾಡಲು ಹೆಬ್ಬೆಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವತ್ತು ನಮ್ಮ 2ನೇ ದಿನ. ಇವತ್ತು ಮದುವೆಯ ದಿನ. ನಿನ್ನೆ ಮೆಹಂದಿ ಶಾಸ್ತ್ರ ಮತ್ತು ಈ DJ ನೈಟ್ ಆ ಥರ ನೋಡಿದ್ರಿ ಫಂಕ್ಷನ್ನ. ಒಕ್ಕಲಿಕೆಯಿಂದ ಬೈಂದೂರಿಗೆ ಪ್ರಯಾಣವನ್ನು ಮಾಡಬೇಕು. ಸ್ವಲ್ಪ ಜನ ಬರ್ತಾಯಿದ್ದಾರೆ ಬೈಕಲ್ಲಿ ಕೂಡ, ಇದು ಬಸ್ಸಲ್ಲಿ. ಎಲ್ಲಿ ಮದುವೆ ಗಂಡಲ್ಲಿ ಆಗಿರಲ್ಲ ಅವರ ಸ್ನೇಹಿತರೆ ಇವಾಗ ಹೊರಟಿದ್ದೀವಿ. ಒಂದು R15, ಒಂದು ಪಲ್ಸರು, ಮತ್ತು ನಮ್ಮ ರೆಡ್ ಬುಲ್ಲು. ಬನ್ನಿ, ಇಲ್ಲಿಂದ ನಮಗೆ ಈ ಒಕ್ಕಲಿಕೆಯಿಂದ ಬೈಂದೂರು ಬಂದು 133 ಕಿಲೋಮೀಟ್ರ್ ಆಗ್ತದೆ. ಆಗುಂಬೆ ಘಾಟ್ ಮೇಲೆ ಹೋಗ್ತಾ ಇರೋದು, ಅದೊಂದು ಹೇಳೋದು ಮರ್ತೋಗಿದೆ. ಇವತ್ತು ನಾವು ಆಗುಂಬೆ ಘಾಟ್ ಮೇಲೆ ಹೋಗ್ತಾ ಇರೋದು. ಬನ್ನಿ ಯಾವ ಥರ ಇರುತ್ತೆ ನೋಡೋಣ ವೆದರು. ನಾವು ಫಸ್ಟ್ ಟೈಮ್ ಹೋದಾಗ ಅಷ್ಟು ಏನು ನನಗೇನು ಫೀಲ್ ಆಗಲಿಲ್ಲ. ಇವತ್ತು ಯಾವ ಥರ ಇರ್ತದೆ ನೋಡೋಣ. ಇದು ಬಂದು ತ್ರಿಪುರಾಂಬಿಕೆ ಅಂತ ಏನೋ ಬರ್ತದೆ. ಏನು ಮಾಡೋದ? ಅಲೋ ಸುಮನ್, ಏನು ಮಾಡೋದ? ಬಾ ಹೊರಟ್ಬರೋದ. ಸ್ನೇಹಿತರೆಲ್ಲ ಕನ್ಸ್ಟ್ರಕ್ಷನ್ ಇವಾಗೆಲ್ಲ ಮಾಡ್ತಾಯಿದ್ದಾರೆ. ಸೊ ಎಲ್ಲ ನೀರಾಗಿರೋದ್ರಿಂದ ಹೊರಗಡೆ ಹೋಗೋಕ್ಕಾಗಲ್ಲ. ಬನ್ನಿ ಆಮೇಲಿಂದ ಬಂದು ಬೇಕಾದ್ರೆ ಹೋಗೋಣ. ಇನ್ನೊಂದು 3 ದಿನ ಎಲ್ಲ ಇರ್ತೀವಲ್ಲ. ಹಾಂ ಸ್ನೇಹಿತರೆ, ಇವಾಗ ಮತ್ತೆ ನೆನ್ನೆ ಬಂದ್ವಲ್ಲ, ಅದೇ ಸೇತುವೆ ಮೇಲೆ ಹೋಗ್ತಾ ಇದ್ವಿ. ಆ ಕಡೆ ಈ ಕಡೆ ಅಂತೂ ನಾನು ನೋಡಲ್ಲ. ಹಾಂ 2ನೇ ಸಲ. ಇನ್ನು ಮತ್ತೆ ಆ ಕಡೆಯಿಂದ ಬರ್ಬೇಕಾದ್ರೆ ಇನ್ನೊಂದ್ಸಲಿ, 3ನೇ ಸಲ, ಮತ್ತೆ 4 ಮೂಲಕ ಹೋಗ್ಬೇಕಾದ್ರೆ ಒಂದ್ಸಲಿ, 4ನೇ ಸಲ ಆಯ್ತದೆ ಸೇತುವೆ ಮೇಲೆ. ಒಂದ್ಸಲ ಅಭ್ಯಾಸ ಆಗೋದ್ರೆ ಇನ್ನೊಂದ್ಸಲ. ಈಗ ನಾವು ಆಗುಂಬೆ ರೂಟ್ನ ತೊಗೊಂಡಿದ್ವಿ. ಹರಿಹರಪುರಕ್ಕೆ ಬಂದ್ಬಿಟ್ಟು ಆ ಸೇತುವೆ ಬಂದ್ವಲ್ಲ, ಆ ಸೇತುವೆಯಿಂದ ಒಂದು ಅರ್ಧ ಕಿಲೋಮೀಟ್ರ್ ಮುಂದಕ್ಕೆ ಬಂದು ರೈಟಿಗೆ ತಗೊಳ್ಬೇಕು. ಆವಾಗ ನಮಗೆ ಈ ರೋಡ್ ಸಿಗ್ತದೆ. ನೋಡ್ಬೋದು ಫುಲ್ಲು ಎಲ್ಲ ಕಡೆನೂ ಹಚ್ಚ ಹಸಿರು. ಈ ಥರ ನಾಯಿಗಳು, ಮಲೆನಾಡ ಗಿಡ್ಡಗಳು ಸಿಗ್ತಾನೆ ಇರ್ತವೆ. ಹುಷಾರಾಗಿ ಓಡಿಸ್ಬೇಕು ಅವರು. ನೋಡಿ ಸ್ನೇಹಿತರ, ಈ ಥರ ಇದೆ ಆಗುಂಬೆ ಊರು. ಹಳೆ ಕಂಬದ ಮನೆಗಳು ಎಲ್ಲ ಫುಲ್ಲು ಹಳೇ ಮನೆಗಳು ಗುರು. ಆಗತ್ತಪ್ಪ. ಸೋಮೇಶ್ವರ ಅಭಯಾರಣ್ಯ ಇದು. ಏನ್ ದಟ್ಟ ಕಾಡು ನೋಡಿ. ಓಹೋ ಗುರು, ಫುಲ್ಲು ಹಸಿರು ಮಯ ಗುರು. ಹೋಸಲಿ ಬಂದಾಗ ಇಷ್ಟೊಂದು ಹಸಿರು ಇಲ್ಲೇ ಇರಲ್ಲ. ಈ ಸಲ ಏನು ಹಸಿರಾಗಿ ಕಾಣಿಸ್ತಾ ಇದೆ ಅಂದ್ರೆ ಮಾತ್ರ ಸಾಕಾಗಿದೆ. ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ನಮಗೆ ಅರಣ್ಯ ಉತ್ಪನ್ನಗಳ. ಇಲ್ಲಿಂದ ನಮಗೆ ಆಗುಂಬೆ ಘಾಟ್ ಸ್ಟಾರ್ಟ್ ಆಗ್ತದೆ. ಸ್ಟಾರ್ಟು ಗುರು, ಆಗುಂಬೆ ಘಾಟ್ ಸ್ಟಾರ್ಟು. ನಮಗೆ ನಮ್ಮ ವಾನರ ಸೈನ್ಯ ಕಾಣಿಸ್ತಾ ಇದೆ ಮೊದಲನೇ ಸಲಿನ. ಆಗುಂಬೆ ಘಾಟ್ ವ್ಯೂ ಪಾಯಿಂಟ್.
ಹಾಂ ಸ್ನೇಹಿತರೆ, ಮೊದಲನೇ ಬಾರಿಗೆ ಆಗುಂಬೆ ಘಾಟ್ಗೆ ಬರ್ತಾ ಇರೋದು. ಆಗುಂಬೆ ಘಾಟ್ಗೆ ಬಂದಿದ್ದೀನಿ, ಬಟ್ ವ್ಯೂ ಪಾಯಿಂಟ್ನ ನೋಡಿರಲಿಲ್ಲ. ಹಾಂ ಏನು ಯಾರು ಏನು ಸ್ನೇಹಿತರೆ ನೋಡಿ ಯಾವ ಥರ ಇದು ಗುರು. ಇವಾಗ ಮೊದಲನೇ ಬಾರಿಗೆ ಆಗುಂಬೆ ಘಾಟ್ ವ್ಯೂ ಪಾಯಿಂಟ್ಗೆ ಬಂದಿದ್ದೀವಿ. ಆಗುಂಬೆ ಘಾಟ್ಗೆ ಹೋಗಿದ್ದೋ, ಬಟ್ ವ್ಯೂ ಪಾಯಿಂಟ್ಗೆ ಬಂದಿರಲಿಲ್ಲ. ನೋಡಿ ಎಷ್ಟು ಸಗದಾಗಿದೆ ಅವರು. ಸ್ನೇಹಿತರೆ ನೋಡಿ, ಇದು ಮೊದಲನೇ ತಿರುವು. 14 ಏರ್ಪಿನ್ ಬೆಂಡ್ಸ್ಗಳಿವೆ, ಅದರಲ್ಲಿ ಇದು ಮೊದಲನೇದು. ಬನ್ನಿ ಬನ್ನಿ. ಮಾತ್ರ ಆಗುಂಬೆ ಘಾಟು ಅದ್ಭುತವಾಗಿದೆ. ಏನಂದರೆ ನಮಗೆ ಒಂದ್ಸಲಿನೂ ಫಾಗೆ ಸಿಕ್ಕಿಲ್ಲ ಗುರು ಈ ಘಾಟಲ್ಲಿ. ಓಹೋ ನೋಡಿ ಏನು ಎಷ್ಟು ದಟ್ಟವಾಗಿ ಕಾಣಿಸ್ತಾ ಇದೆ ಕಾಡು. ಇವಾಗ ನಮಗೆ ಇದು ಎರಡನೇ ಏರ್ಪಿನ್ ಬೆಂಡು. ಓಹೋ ಅದ್ಭುತ ಅದ್ಭುತ. ರೋಡ್ ನೋಡಿ, ಅವಳೆ ಬೆಣ್ಣೆ ಇದ್ದಂಗದ ರೋಡು. ಇವಾಗ ಸದ್ಯಕ್ಕಂತೂ ಮುಂದೆ ಹೆಂಗಿರುತ್ತೋ ಗೊತ್ತಿಲ್ಲ. ಓಹೋ ಇದೆಷ್ಟು 12ನೇ ಕರ್ಗೆ ಬಂದ್ಬಿಟ್ಟು ಅವಾಗ್ಲ. ಇನ್ನೆರಡೇ ಹಂಗಾರ ಸ್ನೇಹಿತರೆ. ಅವಾಗಲೇ 12ನೇ ಏರ್ಪಿನ್ ಬೆಂಡ್ಗೆ ಬಂದಿದ್ದೀವಿ. ಇನ್ನು 2 ಬಾಕಿ ಇದೆ. ಆದ್ರೂ ಹೋಗೋರು ಹಿಂಗೆ ಕಾಣಿಸ್ತಾ ಇದೆ ಅಂದರೆ ಸಡನ್ ಆಗಿ ಕೋತಿ ನೋಡಿ ಹೆಂಗೆ ರೋಡ್ ಮಧ್ಯೆ ನಿಂತದೆ. ಅವ್ರು ಹಿಂಗೆ ಪಾಸ್ ಆದ್ರು, ನಾನು ಅವಾಗ ನೋಡಿದೆ. ಇದು 13ನೇ ತಿರುವು. ಇನ್ನೊಂದು ತಿರುವು ಮಾತ್ರ ಬಾಕಿ. ಇಷ್ಟೇ ಏನಲ್ಲ, ಇಷ್ಟೇ ಇರಬೇಕು. ಇದೊಂದು ಏರ್ಪೇಂಟ್ ಮಾಡಿ ಮುಗೀತಲ್ಲ ಸ್ನೇಹಿತರ. ಎಂಡ್ ಆಯ್ತು ಆಗುಂಬೆ ಘಾಟು. ಒಂದು ಚಿಕ್ಕ ಘಾಟು ಗುರು, ಏನು ಅಷ್ಟೊಂದು ದೊಡ್ಡಕ್ಕೇನಿಲ್ಲ. ಒಂದು ಚಿಕ್ಕ ಘಾಟು. ಬೇಗ ಒಂದು 10 ನಿಮಿಷಕ್ಕಿಂತ ಕಡಿಮೆದಲ್ಲೂ ಇಳಿಬೋದು. ಒಟ್ಟಿನ ಒಂದು ಆವರೇಜ್ ಆಗಿ ಒಂದು 10 ನಿಮಿಷದಲ್ಲಿ ಇಳಿಬೋದು ಅಷ್ಟೇ. ಸ್ನೇಹಿತರೆ, ಇವಾಗ ನಾವು ಆಗುಂಬೆ ಘಾಟ್ನ ಇಳ್ಕೊಂಡು ಒಂದು ಸ್ವಲ್ಪ ದೂರ ಮುಂದಕ್ಕೆ ಬಂದಾಗ ನಮಗೆ ಮಹಾಗಣಪತಿ ದೇವಸ್ಥಾನ ಕಾಣಿಸ್ತದೆ. ಸೊ ಈ ಊರು ಬಂದು ನಾಲ್ವಾಡು ಅಂತ. ಸೊ ಅದೊಂದು ಚಿಕ್ಕ ವಿಡಿಯೋ ಆಗಿ ಮಾಡಿದ್ದೀನಿ. ನೆಕ್ಸ್ಟ್ ನೋಡ್ತೀರಾ ಇವಾಗ ನೀವು.
ಆಗುಂಬೆ ಘಾಟ್ನ ಬಿಟ್ಟು ಒಂದು 10 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ ಒಂದು ಅಂದಾಜು. ನಮಗೆ ಇನ್ನು 62 ಕಿಲೋಮೀಟ್ರ್ ಬಾಕಿ ಇದೆ. ನಾವಿವತ್ತು ಹೋಗ್ತಾ ಇರೋಂಥ ಊರು ಬಂದು ಬೈಂದೂರು ಹತ್ರ. ಇದು ಒಂದು ಹಾರ್ಲಿನೋ ಗ್ರಾಮ ಇದು. ಸ್ನೇಹಿತರೆ, ಇವಾಗ ನಮಗೆ ಕುಂದಾಪುರ ಇನ್ನು 16 ಕಿಲೋಮೀಟ್ರ್ ಮಾತ್ರ ಬಾಕಿ ಇದೆ. ಇವಾಗ ನಾವು ಬಂದಿದ್ದೀವಿ ಇನ್ನೇನು ಕುಂದಾಪುರ ಹತ್ತತ್ರ ಗುರು. ಮೋಸ್ಟ್ಲಿ ಕುಂದಾಪುರನ ಇರ್ಬೋದು ಇದು, ಇಲ್ಲ ಅಂತಂದರೆ ಕುಂದಾಪುರ ಹತ್ತತ್ರ ಇದ್ದೀವಿ. ಇದ್ರೆ ಇನ್ನೊಂದು 2 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಅಷ್ಟೇ. ಇವಾಗ ಒಂದು ಅತ್ಯದ್ಭುತದ ಕ್ಷಣ. ಯಾಕಂತಂದ್ರ ಈಗ ನಾವು ಮರುವಂತೆ ಬೀಚ್ ಹತ್ರ ಬಂದಿದ್ದೀವಿ. ನೋಡ್ಬೋದು ಇವಾಗ ನಮ್ಮ ಲೆಫ್ಟ್ ಸೈಡ್ ನಿಮಗೆ ಸಮುದ್ರ ಕಾಣಿಸ್ತದೆ. ಮೊದಲನೇ ವ್ಯೂ ಸಮುದ್ರದ್ದು ನೋಡ್ತಾ ಇದ್ದೀರಾ. ನೋಡಿ, ಸಮುದ್ರದ ಮೊದಲನೇ ವ್ಯೂ. ಸ್ನೇಹಿತರೆ ನೋಡಿ, ನಮ್ಮ ಕನ್ನಡದ ಬಾವುಟ ಹೆಂಗೆ ಹಾರಾಡ್ತಾ ಇದೆ. ಈ ಥರ ಹಾರಾಡ್ತಾ ಇದ್ರೆ ಒಂಥರ ಖುಷಿ ಆಗ್ತಾ ಇದೆ ಗುರು. ಅದು ಸಮುದ್ರ ಬ್ಯಾಕ್ ಗ್ರೌಂಡ್ಗೂ ನಮ್ಮ ಕನ್ನಡದ ಬಾವುಟ ಹಾರಾಡ್ತಾ ಒಂಥರ ಖುಷಿ. ಬನ್ನಿ ಹೊರಡೋಣ. ಆಗ